ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಮೇಷ ರಾಶಿಯ ಬಗ್ಗೆ ಮಾತನಾಡಿದ್ದೆ. ಇಂದು ವೃಷಭ ರಾಶಿಯ ಬಗ್ಗೆ ಮಾತನಾಡುತ್ತೇನೆ. ವೃಷಭ ರಾಶಿ ಸ್ಥಿರ ರಾಶಿಯಾಗಿದ್ದು ಭೂಮಿ ತತ್ವವನ್ನು ಹೊಂದಿರುತ್ತದೆ. ಈ ರಾಶಿಯ ಅಧಿಪತಿ ಶುಕ್ರ. ಈ ರಾಶಿಯಲ್ಲಿ ಉಚ್ಚ ಗ್ರಹ ಬಂದು ಚಂದ್ರ. ಈ ರಾಶಿಗೆ ಬಾಧಕ ಸ್ಥಾನ 9ನೇ ರಾಶಿಯಾಗುತ್ತದೆ, ಎಂದರೆ ಮಕರ ರಾಶಿಯಾಗುತ್ತದೆ. ಮಕರ ರಾಶಿ ಮತ್ತು ಮಕರ ರಾಶಿಯ ಅಧಿಪತಿ ಶನಿ ಮಾರಕನಾಗುತ್ತಾನೆ. ಇದರಲ್ಲಿ ಒಂದು ತಪ್ಪು ತಿಳುವಳಿಕೆಗಳು ಬರುತ್ತದೆ. ಏನು ಎಂದರೆ, ವೃಷಭ ರಾಶಿಗೆ 9 ಮತ್ತು 10ನೇ ಅಧಿಪತಿಯಾದ ಶನಿಯು ಯೋಗಕಾರಕನಾಗುತ್ತಾನೆ ಎಂದು ತಪ್ಪು ತಿಳುವಳಿಕೆ ಇರುತ್ತದೆ. ಇದು ತಪ್ಪು. ಶನಿ ಈ ರಾಶಿಗೆ ಬಾಧಕನಾಗುತ್ತಾನೆ. ಒಂದನೇ. ಎರಡನೆಯದಾಗಿ, ಈ ರಾಶಿಗೆ 2ನೇ ಅಧಿಪತಿ ಬುಧ ಮತ್ತು 5ನೇ ಅಧಿಪತಿ ಬುಧ. 5ನೇ ಅಧಿಪತಿ ಬುಧನಿಗೆ ಮೂಲ ಉಚ್ಚ ಸ್ಥಾನ ಬಂದು ಕನ್ಯಾ ರಾಶಿ. ಆದ್ದರಿಂದ ಬುಧ ಇವರಿಗೆ ಮಾರಕರಾಗುವುದಿಲ್ಲ, ಬಾಧಕರಾಗುವುದು ಇಲ್ಲ. ಆದರೆ ದುಸ್ಥಾನಗಳಲ್ಲಿದ್ದರೆ ಬುಧ ಮಾರಕನಾಗುತ್ತಾನೆ. ಕುಜ ಈ ರಾಶಿಗೆ 7 ಮತ್ತು 12ವನಾದ್ದರಿಂದ ಅವನು ಮಾರಕನಾಗುತ್ತಾನೆ. ಅದೇ ಥರ ವೃಷಭ ರಾಶಿಗೆ ತುಲಾ ರಾಶಿಯು 6ನೇ ರಾಶಿಯಾಗುವುದರಿಂದ ಲಗ್ನಾಧಿಪತಿಯೇ ಮಾರಕನಾಗುತ್ತಾನೆ. ದುಸ್ಥಾನಗಳಲ್ಲಿದ್ದರೆ, ತ್ರಿಕೋಣಗಳಲ್ಲಿದ್ದರೆ ಮಾರಕನಾಗುವುದಿಲ್ಲ. ಗುರು 11 ಮತ್ತು 8ನೇ ಅಧಿಪತಿಯಾದ್ದರಿಂದ ಮೊದಲನೆಯ ಮಾರಕ ಗುರು ಆಗುತ್ತಾನೆ. ಮತ್ತು ಈ ಮಾರಕ ಸ್ಥಾನಗಳು ಮತ್ತು ದುಸ್ಥಾನಗಳು, ಬಾಧಕ ಸ್ಥಾನದಲ್ಲಿರುವ ಗ್ರಹಗಳು ಬಾಧಿಸುತ್ತಾರೆ, ಮಾರಕರಾಗುತ್ತಾರೆ. ಈ ರಾಶಿಗೆ 4ನೇ ಸ್ಥಾನ ಬಂದು ಸಿಂಹವಾದರೂ ರವಿ ಈ ರಾಶಿ